ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಗುರುಗೀತಾ. ಶ್ರೀ ಗುರು ಪರಬ್ರಹ್ಮರನ್ನು ಹೊರತುಪಡಿಸಿ ಮೂರು ಲೋಕಗಳಲ್ಲಿ ಅಪೂರ್ವವಾದದ್ದು ಯಾವುದೂ ಇಲ್ಲ. ಶ್ಲೋಕ 21. ದುರ್ಲಭಂ ತ್ರಿಷು ಲೋಕೇಶು ತಚ್ಛೃಣುಷ್ವ ವದಾಮಿ ಅಹಂ ಗುರುಬ್ರಹ್ಮ ವಿನಾ ನ ಅನ್ಯಾಃ ಸತ್ಯಂ ಸತ್ಯಂ ವರಾನನೆ. ಅನುವಾದ. ಪಾರ್ವತಿ, ಮೂರು ಲೋಕಗಳಲ್ಲಿ ದುರ್ಲಭವಾದದ್ದನ್ನು ನಾನು ಹೇಳುವೆನು, ಆಲಿಸು. ಶ್ರೀ ಗುರು ಪರಬ್ರಹ್ಮರನ್ನು ಹೊರತು ಮತ್ತೊಂದು ಇಲ್ಲ. ಇದು ಸತ್ಯ, ಪರಮಸತ್ಯ. ಭಾವಾರ್ಥ. ಬ್ರಹ್ಮ ರಜಸ್ ಗುಣದೊಂದಿಗೆ, ವಿಷ್ಣು ಸತ್ವಗುಣದೊಂದಿಗೆ ಮತ್ತು ಮಹೇಶ್ವರನು ತಾಮಸಿಕ ಗುಣದೊಂದಿಗೆ ಸಂಬಂಧ ಹೊಂದಿರುವರು. ಆದರೆ ಶ್ರೀ ಗುರುವು ತ್ರಿಗುಣಾತೀತರಾದ ಪರಬ್ರಹ್ಮ ಸ್ವರೂಪರು. ಗುರುವು ವ್ಯಕ್ತಿಯಲ್ಲಿ ಮಾನವೀಯತೆಯನ್ನು ಸೃಜಿಸುತ್ತಾರೆ. ಗುರುವು ತಮ್ಮ ಸತ್ವಗುಣದಿಂದ ಜ್ಞಾನವನ್ನು ಸ್ಥಿರವಾಗಿಸುವರು, ರಜೋಗುಣದಿಂದ ಶಿಷ್ಯನಿಗೆ ಜ್ಞಾನವನ್ನು ಪ್ರಸಾದಿಸುವರು ಮತ್ತು ತಮೋಗುಣದಿಂದ ಅಜ್ಞಾನ ಅಂಧಕಾರವನ್ನು ತೊಲಗಿಸುವರು. ಶಿಷ್ಯನ ಜೀವಭಾವವನ್ನು ತೊರೆದು ತನ್ನಂತೆ ನಿರ್ಗುಣನಾಗಿ ಮಾಡಿ ಪರಬ್ರಹ್ಮನಲ್ಲಿ ಲೀನವಾಗಿಸುವರು. ಶ್ರೀ ಗುರುದೇವರು. ಗುರುವು ಪರಬ್ರಹ್ಮನಿಗೆ ಸಮಾನವಲ್ಲ, ಗುರುವೇ ಪರಬ್ರಹ್ಮ. ಗುರುವಿನ ದೇಹದಲ್ಲಿ ವ್ಯಕ್ತಿ ಅಥವಾ ಅಹಂಕಾರ ಇರುವುದಿಲ್ಲ. ಶುದ್ಧ ಪರಬ್ರಹ್ಮವು ಆ ದೇಹದ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಗುರುವು ತಾವು ಪರಬ್ರಹ್ಮನೊಂದಿಗೆ ಏಕವಾಗಿರುವರು. ಹಾಗಾಗಿ ಗುರುವು ಅನರ್ಘ್ಯವಾದ ಪರಬ್ರಹ್ಮವೆನ್ನುವ ವಿಷಯವು ಮೂರು ಲೋಕಗಳಲ್ಲಿಯೂ ವಿರಳವಾದದ್ದೆಂದು ಮಹೇಶ್ವರನು ಪಾರ್ವತೀ ದೇವಿಗೆ ಹೇಳುತ್ತಿರುವನು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ಎಲ್ಲರೂ ಈ ತತ್ವವನ್ನು ಮನಗಾಣದು ಕಷ್ಟ. ಪ್ರಾಪಂಚಿಕವಾಗಿ ದೈವ, ಗುರು, ಸನ್ಮಾರ್ಗದ ಕಡೆಗೆ ಯಾರು ಹೋಗ್ತಿದ್ದಾರೆ ಅನ್ನೋದು ಅಂತರಾತ್ಮನಿಗೆ ಗೊತ್ತಾಗಿ ಬಿಡುತ್ತೆ. ನಡೆ ನುಡಿ ಗುರುಭಕ್ತಿ ಎಷ್ಟಿದೆ ಅನ್ನೋದೆಲ್ಲ ಅವನಿಗೆ ಗೊತ್ತಾಗುತ್ತೆ. ಯಾಕಂದರೆ ಉಸಿರಾಟನೇ ಅವನಾಗಿರುವಾಗ ಅವನಿಗೆ ಗೊತ್ತಿಲ್ಲದಂಗೆ ಇರೋದೇನಿದೆ? ಯಾತಕ್ಕಾಗಿ ಈ ಜೀವಿ ಹಂಬಲಿಸುತ್ತಾ ಪರಿತಪಿಸುತ್ತಾ ಇದ್ದಾನೆ? ಸಂಸಾರಕ್ಕಾಗಿಯೋ ತನ್ನ ಉದ್ಧಾರಕ್ಕಾಗಿಯೋ ಅಂತ ಗೊತ್ತಾಗಿ ಬಿಡುತ್ತೆ. ಅದಕ್ಕೆ ತಕ್ಕಂತೆ ಮಾರ್ಗದರ್ಶನ ಕೊಡ್ತಾನೆ, ತಕ್ಕಂತಹ ಜನ್ಮಗಳನ್ನು ಕೊಡ್ತಾನೆ. ಈ ರಹಸ್ಯವನ್ನು ತಿಳ್ಕೊಳ್ಳೋದು ಬಹಳ ಕಷ್ಟ. ತಿಳಿದರೂ ಅನುಸಂಧಾನ ಮಾಡೋನು ಕಷ್ಟ. ಅದಕ್ಕೆ ಗುರುವು ದೈವ ವಿಗ್ರಹಾದಿಗಳನ್ನು ಸ್ಥಾಪನೆ ಮಾಡಿ ಭಜನೆ, ಸತ್ಸಂಗ ಇವನ್ನೆಲ್ಲ ಮಾಡಿಸ್ತಾನೆ. ಇವನ್ನೆಲ್ಲ ಮಾಡೋದ್ಯಾಕೆ ಅಂದರೆ ತನ್ನನ್ನು ತಾನು ತಿಳಿಯೋದಕ್ಕೋಸ್ಕರ, ತನ್ನನ್ನು ತಾನು ತಿಳಿಯೋದಿಕ್ಕೆ ಮಾರ್ಗದರ್ಶನಕ್ಕೋಸ್ಕರ. ಈ ದಾರಿಯಲ್ಲಿದ್ದರೆ ಜೀವಿಯು ಪರಮ ಜ್ಞಾನವನ್ನು ತಿಳಿಯೋದಕ್ಕೆ ಚೈತನ್ಯವಂತನಾಗ್ತಾನೆ. ಒಂದಲ್ಲ ಒಂದು ದಿನ ನಮಗೆ ಈ ಸೂಕ್ಷ್ಮ ರಹಸ್ಯ ಗೊತ್ತಾದಾಗ ಸತ್ಯ ಗೋಚರವಾಗುತ್ತೆ. ಅದಕ್ಕೆ ಸದ್ಗುರು ದೊರೆಯುವುದು ದುರ್ಲಭ ಅಂತಾರೆ. ಎಲ್ಲ ತಿಳಿಯಬಹುದು, ಕಲಿಯಬಹುದು, ಏನೆಲ್ಲವನ್ನು ತಿಳಿಸಬಹುದು. ಆದರೆ ತನ್ನನ್ನು ತಾನು ತಿಳಿಯೋ ವಿದ್ಯೆಯನ್ನು ಕಲಿಸೋರು ಸಿಗೋದು ಬಹಳ ಕಷ್ಟ. ಅಂತೋನು ಸಿಕ್ಕಿದ ಅಂದರೆ ಜನ್ಮ ಪಾವನ. ಎಷ್ಟೋ ಕೋಟಿ ಜನ್ಮಗಳ ಪುಣ್ಯ ಮಾಡಿರಬೇಕು ಅಂತೋನು ಸಿಗದಿಕ್ಕೆ. ಸಿಕ್ಕಾಗ ಸದುಪಯೋಗ ಪಡೆದುಕೊಳ್ಳಬೇಕು. ಗುರುವಿನಿಂದ ಮಾರ್ಗದರ್ಶನ ಪಡ್ಕೋಬೇಕು. ಶಿವಾನುಗ್ರಹ, ಪುಟ 26.